ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮನಸ್ಸು ತುಂಬ ಬೇಸರವಾದಾಗ ಬದಲಾವಣೆ ಬಯಸುತ್ತದೆ. ಆ ಬದಲಾವಣೆ ತಂದುಕೊಂಡಾಗ ಹೊಸ ಪ್ರೋತ್ಸಾಹ, ಉತ್ಸಾಹ ಉಂಟಾಗುತ್ತದೆ. ಜೀವನದಲ್ಲಿ ಕನಸುಗಳು ಮತ್ತೆ ಗರಿಗೆದರುತ್ತದೆ. ನಮ್ಮ ಮೂಡು ಹಾಳಾದಾಗ ಏನು ಮಾಡಬೇಕು? ದೈಹಿಕವಾಗಿ ವ್ಯಾಯಾಮವನ್ನು ಮಾಡಿ, ಮಕ್ಕಳೊಂದಿಗೆ, ಪತ್ನಿಯೊಂದಿಗೆ ಕೆಲವು ಸಮಯವನ್ನು ಕಳೆಯಿರಿ. ಅವರ ಜೊತೆಗೂಡಿ ಊಟ ಮಾಡಿ. ನೀವು ಇಷ್ಟಪಡುವ ಆಹಾರವನ್ನು ನಿಮ್ಮಿಷ್ಟದವರ ಜೊತೆ ಸೇರಿ ಆನಂದಿಸಿ. ನಿಮಗೆ ಇಷ್ಟವಾದ ಸಂಗೀತವನ್ನು ಆಲಿಸಿ. ನಿಮಗಿಷ್ಟವಾದ ಸ್ಥಳಗಳಿಗೆ ಸಂತೋಷದಿಂದ ಪಿಕ್ನಿಕ್ಗೆ ಹೋಗಿ. ನೀವು ತುಂಬ ಇಷ್ಟಪಡುವ ಪುಸ್ತಕವನ್ನು ಓದಿ ಆನಂದಿಸಿ. ಹಳೆಯ ಆಲ್ಬಮ್ನಲ್ಲಿರುವ ನಿಮ್ಮ ಹಳೆಯ ಫೋಟೋಗಳನ್ನು ನೋಡಿ ಸಂತೋಷಪಡಿ. ನಿಮ್ಮ ಇಷ್ಟದ ಮಿತ್ರರೊಂದಿಗೆ ಮನಸ್ಸು ಬಿಚ್ಚಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ. ತುಂಬ ದಿನದಿಂದ ಇಷ್ಟಪಟ್ಟಿದ್ದ ನಿಮಗಿಷ್ಟವಾದ ಡ್ರೆಸ್ಸನ್ನು ಕೊಂಡುಕೊಳ್ಳಿ. ಮಾತನಾಡುವುದು ಒಂದು ಕಲೆ, ಅದನ್ನು ಹೇಗೆ ಬೆಳೆಸಿಕೊಳ್ಳುವುದು? ನೀವು ಮಾತನಾಡುವಾಗ ನಿಮ್ಮ ಎದುರಿನ ವ್ಯಕ್ತಿ ಹೇಳುವುದನ್ನು ಕೇಳಬೇಕು. ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಅವರ ಮಾತನ್ನು ತಡೆದು ನಿಲ್ಲಿಸಬಾರದು. ನಿಮಗೆ ಎಷ್ಟೇ ಸಿಟ್ಟು ಬಂದರೂ, ಬೇಸರವಾದರೂ ಸಾಧ್ಯವಾದಷ್ಟು ಶಾಂತವಾಗಿ ಕೇಳಿ. ನಿಮ್ಮ ಧ್ವನಿ ಕರ್ಕಶವಾಗಿದ್ದರೆ ಮೃದುವಾಗಿ ಮಾತನಾಡುವುದನ್ನು ರೂಢಿ ಮಾಡಿಕೊಳ್ಳಿ. ಇತರರನ್ನು ನೋಡಿ ವ್ಯಂಗ್ಯವಾಗಿ, ಹಾಸ್ಯವಾಗಿ ಮಾತನಾಡುವ ಅಭ್ಯಾಸವಿದ್ದರೆ ಅದನ್ನು ಬಿಟ್ಟು ಬಿಡಿ. ಇನ್ನೊಬ್ಬರಿಗೆ ಚುಚ್ಚು ಮಾತನಾಡುವ ಅಭ್ಯಾಸವನ್ನು ಮೊದಲು ಬಿಡಿ. ಎದುರಿನವರು ಇಷ್ಟಪಡದ ಮಾತುಗಳನ್ನು ಆಡಬೇಡಿ. ಬೇರೆಯವರಿಗೆ ಅರ್ಥವಾಗದ ಮಾತುಗಳನ್ನು ಆಡಬೇಡಿ. ನೀವು ಏನನ್ನು ಹೇಳಬೇಕೆಂದಿದ್ದೀರೋ ಅದನ್ನು ಸ್ಪಷ್ಟವಾಗಿ, ನೇರವಾಗಿ ಹೇಳಿ. ಎದುರಿನ ವ್ಯಕ್ತಿಯನ್ನು ನೋವುಪಡಿಸುವಂತೆ ಮಾತನಾಡಬೇಡಿ. ಮುಂದೆ ಯೋಚಿಸದೆ ಅನಗತ್ಯವಾಗಿ ವಾದಕ್ಕೆ ಇಳಿಯಬೇಡಿ. ಇತರರ ಅಭಿರುಚಿಗಳನ್ನು, ಅವರ ವರ್ತನೆಯನ್ನು ಮತ್ತಷ್ಟು ನಿಶ್ಚಿತವಾಗಿ ಪರಿಶೀಲಿಸಿ. ನಿಮ್ಮ ಮಾತಿನ ನಂತರ ಇತರರಿಗೂ ಮಾತನಾಡಲು ಅವಕಾಶವನ್ನು ನೀಡಿ. ಇಂದಿನ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.